ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಸರ್ಕಾರಿ ನೌಕರಿಗಾಗಿ ಬರ್ತಾ ಇರುವಂಥದ್ದು ಮನೆ ಬಾಡಿಗೆ ಭತ್ಯೆ, ಹೋಮ್ ರೆಂಟ್ ಅಲವೆನ್ಸಸ್ ಅಂತ ಏನು ನಾವು ಕರಿತೀವಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಅಪ್ಡೇಟ್ ಇದೆ. ಹೋಮ್ ರೆಂಟ್ ಅಲವೆನ್ಸಸ್ ಅಂದರೆ ಏನು, ಯಾವ ಒಂದು ಸರ್ಕಾರಿ ನೌಕರರಿಗೆ ಎಷ್ಟು ಹೋಮ್ ರೆಂಟ್ ಅಲವೆನ್ಸಸನ್ನು ನೀಡಲಾಗುತ್ತೆ, ಆ್ಯಂಡ್ ನೀವು ಇರುವಂಥ ಒಂದು ಸ್ಥಳಕ್ಕೆ ಅನುಗುಣವಾಗಿ ಈ ಒಂದು ಹೋಮ್ ರೆಂಟ್ ಅಲವೆನ್ಸಸ್ ಚೇಂಜ್ ಆಗುತ್ತೆ. ಅಂದರೆ ನೀವು ಹಳ್ಳಿಯಲ್ಲಿ ಇರ್ತಾ ಇದ್ದರೆ HRA ಬೇರೆ ಇರುತ್ತೆ, ಡಿಸ್ಟಿಕ್ ಲೆವೆಲಲ್ಲಿ ಇರ್ತಾ ಇದ್ದರೆ ಬೇರೆ ಇರುತ್ತೆ, ಆ್ಯಂಡ್ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಇರ್ತಾ ಇದ್ದರೆ ಈ ಒಂದು HRA ಬೇರೆ ಇರುತ್ತೆ. ಸೊ ಇದರ ಒಂದು ಪರ್ಸೆಂಟೇಜ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಹಾಗಾಗಿ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಮನೆ ಬಾಡಿಗೆ ಭತ್ಯೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ HRA ಲೆಕ್ಕಾಚಾರ ಮತ್ತು ಗ್ರಾಮೀಣ ನಗರ ಪ್ರದೇಶಗಳ ನಡುವಿನ ವ್ಯತ್ಯಾಸ ಅಂತ ಹೇಳಲಾಗುತ್ತೆ. ಸೊ ಹಾಗಾದರೆ ಏನಿದೆ ಈ ಒಂದು ಮನೆ ಬಾಡಿಗೆ ಭತ್ಯೆ ಅಂತ ನೋಡೋಣ ಬನ್ನಿ. ಸೊ ಮೊಟ್ಟ ಮೊದಲನೇದಾಗಿ ಇದರ ಒಂದು ಡೆಫಿನೇಷನ್ನ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ಮನೆ ಬಾಡಿಗೆ ಭತ್ಯೆ ಅಂದರೆ ಏನು, ಯಾರಿಗೆಲ್ಲ ನೀಡಲಾಗುತ್ತೆ ಅಂತ ನೋಡ್ತಾ ಇದ್ದರೆ, ಮನೆ ಬಾಡಿಗೆ ಭತ್ಯೆ ಅಂದರೆ ಸರ್ಕಾರಿ ನೌಕರರು ವಾಸಿಸುವ ಮನೆ ಅಥವಾ ವಸತಿ ಸೌಕರ್ಯದ ಬಾಡಿಗೆ ವೆಚ್ಚವನ್ನು ಭರಿಸಲು ಸರ್ಕಾರವು ಪ್ರತಿ ತಿಂಗಳು ವೇತನದ ಜೊತೆಗೆ ನೀಡುವ ಆರ್ಥಿಕ ಭತ್ಯೆಯೇ ಮನೆ ಬಾಡಿಗೆ ಭತ್ಯೆ ಅಂತ ಕರೆಯಲಾಗುತ್ತೆ. ದಟ್ ಈಸ್ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಕರೀತಾರೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥ ಒಂದು ಡೆಫಿನೇಷನ್, ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇದಾದಮೇಲೆ HRA ನೀಡುವಂಥ ಒಂದು ಉದ್ದೇಶ ಆದರೂ ಏನು ಅಂತ ನೀವು ನೋಡಿದ್ರೆ, HRAನ ಉದ್ದೇಶ ಬಂದುಬಿಟ್ಟು ನೌಕರರು ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಸೂಕ್ತ ವಸತಿ ಪಡೆಯಲು ಆರ್ಥಿಕ ನೆರವು ನೀಡುವುದು ಸರ್ಕಾರಿ ನೌಕರರ ಒಂದು HRAದ ಉದ್ದೇಶ. ಜೀವನ ವೆಚ್ಚ, ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಿರುವ ನಗರಗಳಲ್ಲಿ ಉದ್ಯೋಗಿಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡುವುದು. ಮೂಲ ವೇತನದ ಅಂದರೆ ಬೇಸಿಕ್ ಪೇ ನಿರ್ದಿಷ್ಟ ಶೇಕಡಾವಾರು ಮೊತ್ತವನ್ನು HRA ಆಗಿ ನೀಡಲಾಗುತ್ತದೆ. ನೌಕರರು ಸರ್ಕಾರಿ ವಸತಿ ಗೃಹ ಕ್ವಾರ್ಟರ್ಸ್ ಪಡೆದಿದ್ದರೆ ಈ ಭತ್ಯೆ ಲಭ್ಯ ಇರುವುದಿಲ್ಲ. ಸೊ ನೀವು ಕ್ವಾರ್ಟರ್ಸ್ ಏನಾದರೂ ಸರ್ಕಾರದಿಂದ ಪಡೆದರೆ ಈ ಒಂದು ಭತ್ಯೆಗಳು ಲಭ್ಯ ಆಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ನೀವು ನಿಮ್ಮ ಒಂದು ಸ್ವಂತ ಹಣದಲ್ಲಿ ಬಾಡಿಗೆ ಮನೆಯನ್ನು ಪಡೆದುಕೊಂಡು ವಾಸ ಮಾಡುತ್ತಿದ್ದರೆ ಅಂಥ ಒಂದು ಸರ್ಕಾರಿ ನೌಕರರಿಗೆ ಬೇಸಿಕಲಿ ಈ ಒಂದು HRAನ ನೀಡಲಾಗುತ್ತದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಸೊ ನೆಕ್ಸ್ಟ್ ಸ್ಲೈಡ್ ಬಂದುಬಿಟ್ಟು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವೆ ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಅಂತ ನೀವು ನೋಡಿದ್ರೆ, ಸೊ ಗ್ರಾಮೀಣದಲ್ಲಿ ಆಲ್ರೆಡಿ ನಾವು ಹೇಳಿರೋ ಹಾಗೆ ಬೇರೆ ಇರುತ್ತೆ ಮತ್ತು ನಗರಗಳಲ್ಲಿ ಬೇರೆ ಇರುವಂಥದ್ದು. ಸೊ ನಗರ ಮತ್ತು ಮಹಾನಗರಗಳು, ಅರ್ಬನ್ ಮತ್ತು ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ನಾವೇನು ಕರಿತೀವಿ, ಮಹಾನಗರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜೀವನ ವೆಚ್ಚ ಹಾಗೂ ಮನೆ ಬಾಡಿಗೆ ಅಧಿಕವಾಗಿರುತ್ತದೆ. ದಿನನಿತ್ಯದ ಖರ್ಚುಗಳು ಸಹ ದುಬಾರಿಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಗರಿಷ್ಠ ಶೇಕಡಾವಾರು HRAನ ನೀಡಲಾಗುತ್ತದೆ. ಅಂದರೆ ಹೆಚ್ಚಿನ ಒಂದು HRAವನ್ನು ನೀಡಲಾಗ್ತಾ ಇದೆ. ಗ್ರಾಮೀಣ ಪ್ರದೇಶಗಳು ಬಂದ್ಬಿಟ್ಟು ರೂರಲ್ ಏರಿಯಾಸ್, ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮನೆ ಬಾಡಿಗೆ ಹಾಗೂ ಜೀವನ ನಿರ್ವಹಣಾ ವೆಚ್ಚವು ನಗರಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಇರುತ್ತದೆ. ಇದನ್ನು ಆಧರಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ HRA ಶೇಕಡಾವಾರು ಪ್ರಮಾಣ ಕಡಿಮೆ ಇರುತ್ತದೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಸಣ್ಣ ಪಟ್ಟಣಗಳಲ್ಲಿ ಮನೆ ಬಾಡಿಗೆ ಭತ್ಯೆ ಹಾಗೂ ಜೀವನ ನಿರ್ವಹಣೆ ವೆಚ್ಚ ಕಡಿಮೆ ಆಗಿರೋದ್ರಿಂದ ಅಂತಹ ನಗರಗಳಲ್ಲಿ ಒಂದು HRA ಕಡಿಮೆ ಇರುತ್ತದೆ, ಅದರ ಒಂದು ಪರ್ಸೆಂಟೇಜ್ ಕಡಿಮೆ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನಗರಗಳ ವರ್ಗೀಕರಣ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅಂದರೆ ಯಾವ ಒಂದು ನಗರವನ್ನು ಅರ್ಬನ್ ಅಂತ ಕರೀತಾರೆ, ಯಾವುದಕ್ಕೆ ರೂರಲ್ ಅಂತ ಕರೀತಾರೆ, ಮೆಟ್ರೋಪಾಲಿಟನ್ ಯಾವುದು ಅಂತ ನಾವು ಕೇಳೋದಾದರೆ, ಸೊ A ವರ್ಗ, ಕ್ಲಾಸ್ A ಆ್ಯಂಡ್ X ಅಂತ ನಾವು ಕರಿತೀವಿ. A ವರ್ಗ ಬಂದ್ಬಿಟ್ಟು ಈ ರೀತಿಯಾದಂಥ ಒಂದು ನಗರಗಳು. ಅತಿ ಹೆಚ್ಚು ಜನಸಂಖ್ಯೆ ಇರುವ ಬೆಂಗಳೂರಿನಂಥ ಮಹಾನಗರಗಳು BBMP ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇಲ್ಲಿ ನಾಗರಿಕರಿಗೆ ರಾಜ್ಯದಲ್ಲೇ ಗರಿಷ್ಠ ಭತ್ಯೆ ಒಂದು ಲಭ್ಯ ಇರುತ್ತದೆ. ಸೊ ಬೆಂಗಳೂರಿನಂಥ ಒಂದು ನಗರಗಳಲ್ಲಿ ಅತಿ ಹೆಚ್ಚು ವೆಚ್ಚ ಇರೋದರಿಂದ ಅಂಥ ಒಂದು ನಗರಗಳಲ್ಲಿ ಅತಿ ಹೆಚ್ಚು HRAನ ನೀಡಲಾಗುತ್ತದೆ ಅಂತ ಇಲ್ಲಿ ಫಸ್ಟ್ ಪಾಯಿಂಟ್ ಹೇಳ್ತಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು B ಮತ್ತು C ವರ್ಗ. ಸೊ ಇದು A ವರ್ಗ ಆಯಿತು ಅಥವಾ X ವರ್ಗ ಅಂತ ಕರಿತೀವಿ. B ಮತ್ತು C ವರ್ಗ ಬಂದುಬಿಟ್ಟು ಪ್ರಮುಖ ಮಹಾನಗರ ಪಾಲಿಕೆಗಳು, ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳು. ಇಲ್ಲಿ ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಮಧ್ಯಮ ಪ್ರಮಾಣದ HRAನ ನೀಡಲಾಗುತ್ತದೆ. ಆ್ಯಂಡ್ ಇತರೆ ಪ್ರದೇಶಗಳು ಯಾವುದೇ ನಗರ ವ್ಯಾಪ್ತಿಗೆ ಬರುವ ಗ್ರಾಮೀಣ ಪ್ರದೇಶಗಳು ಮತ್ತು ಸಣ್ಣ ಪಟ್ಟಣಗಳು. ಇಲ್ಲಿ ಅತ್ಯಂತ ಕಡಿಮೆ ಶೇಕಡಾವಾರು HRA ಅನ್ವಯಿಸುತ್ತದೆ. ಅತ್ಯಂತ ಕಡಿಮೆ HRAನ ಇಲ್ಲಿ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಇದು ಪ್ರಮುಖ ಒಂದು ವರ್ಗೀಕರಣ, ವರ್ಗ A, ವರ್ಗ B, ವರ್ಗ C ಮತ್ತು ಇತರ ಪ್ರದೇಶಗಳು ಅಂತ. ಸೊ ಮಹಾನಗರಗಳಲ್ಲಿ ಗರಿಷ್ಠ ಭತ್ಯೆಯನ್ನು ಯಾವ ರೀತಿಯಾಗಿ ನೀಡಲಾಗುತ್ತದೆ, ಅದರ ಒಂದು ಪರ್ಸೆಂಟೇಜ್ಗಳು ಎಷ್ಟಿದೆ ಅಂತ ನಾವು ನೋಡೋದಾದರೆ,
ಸೊ ಮೊಟ್ಟ ಮೊದಲನೇದಾಗಿ ಮಹಾನಗರದ ಬಗ್ಗೆ ನಾವು ಮಾತನಾಡುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು HRA ಪಡೆಯುವ ಪ್ರದೇಶವಾಗಿದೆ. ಇಲ್ಲಿನ ದುಬಾರಿ ವೆಚ್ಚ, ರಿಯಲ್ ಎಸ್ಟೇಟ್ ಬೆಲೆಗಳು ಮತ್ತು ಅತಿ ಹೆಚ್ಚಿನ ಮನೆ ಬಾಡಿಗೆಗಳನ್ನು ಸರಿದೂಗಿಸಲು ಸರ್ಕಾರವು ವಿಶೇಷ ಗಮನ ಹರಿಸಿದೆ. ಸೊ ಇದಾದ ಮೇಲೆ ಈ ಕಾರಣದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ನೌಕರರಿಗೆ ಮೂಲ ವೇತನದ ಅಂದರೆ ಬೇಸಿಕ್ ಪೇನ ಅತಿ ಹೆಚ್ಚಿನ ಶೇಕಡಾವಾರು ಮೊತ್ತವನ್ನು HRA ರೂಪದಲ್ಲಿ ನಿಗದಿಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ದರಗಳನ್ನು ಕಂಪೇರ್ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನೀವು ಒಂದು ಟೇಬಲ್ನ ಮುಖಾಂತರ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನವನ್ನು ಮಾಡೋಣ ಬನ್ನಿ. ಸೊ ವರ್ಗೀಕರಣ ಯಾವ ರೀತಿಯಾಗಿದೆ, ಮೊಟ್ಟ ಮೊದಲನೇ ಒಂದು ಕಾಲಮ್, ನೆಕ್ಸ್ಟ್ ಕಾಲಮ್ ಪ್ರದೇಶಗಳನ್ನು ತೋರಿಸುತ್ತೆ, ಮೂರನೇ ಒಂದು ಕಾಲಮ್ HRA ಪ್ರಮಾಣ, ರಿಲೇಟಿವ್ ರೇಟ್ಸ್ಗಳನ್ನು ತೋರಿಸ್ತಾ ಇದೆ. ಸೊ ಮೊಟ್ಟ ಮೊದಲನೇದು ಕ್ಲಾಸ್ A ಅಥವಾ X ಅಂತ ಕರಿತೀವಿ, ABC ಅಥವಾ XYZ ಯಾವ ರೀತಿ ಆದರೂ ನೀವು ಕನ್ಸಿಡರ್ ಮಾಡ್ಬೋದು. ಕ್ಲಾಸ್ ಎನಲ್ಲಿ ಬರುವಂಥ ಪ್ರದೇಶಗಳು ಬೆಂಗಳೂರು BBMP ವ್ಯಾಪ್ತಿ, ಗರಿಷ್ಠ ಉದಾಹರಣೆಗೆ ಮೂಲ ವೇತನದ 24% ಕೂಡ ನೀಡಲಾಗುತ್ತದೆ. ಕ್ಲಾಸ್ B ಅಥವಾ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಇತ್ಯಾದಿ ಇಂತಹ ಒಂದು ರಾಜ್ಯಗಳಲ್ಲಿ ಮಧ್ಯಮ ಅಥವಾ ಉನ್ನತ ಅಂತ ಕರಿತೀವಿ 16% HRAನ ನೀಡಲಾಗುತ್ತದೆ. ಕ್ಲಾಸ್ C ಅಥವಾ Z ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳು, ಇಲ್ಲಿ ಉದಾಹರಣೆಗೆ 8ರಿಂದ 10% ಆ್ಯಂಡ್ ಇತರೆ ಗ್ರಾಮೀಣ ಪ್ರದೇಶಗಳು, ಹಳ್ಳಿಗಳಿಗೆ 5ರಿಂದ 8% ಮನೆ ಬಾಡಿಗೆ ಭತ್ಯೆಯನ್ನು ನೀಡಲಾಗ್ತಾ ಇದೆ. ಸೊ ನಿಖರವಾದ ಶೇಕಡಾವಾರು ಪ್ರಮಾಣದ ವೇತನ 7ನೇ ವೇತನ ಆಯೋಗದ ಅಂತಿಮ ವರದಿ ಮತ್ತು ಸರ್ಕಾರದ ಆದೇಶಗಳ ಮೇರೆಗೆ ಬದಲಾಗಿರುತ್ತದೆ. ಸೊ ಈ ಒಂದು ಪರ್ಸೆಂಟೇಜ್ಗಳೇನಿದೆ ಇದು ಬದಲಾಗಿದೆ, ಇದು ಹಳೆಯ ಒಂದು ಪರ್ಸೆಂಟೇಜಸ್ಗಳಿದೆ. ಸೊ ಇದು ಇವಾಗ 30%, 25% ಮತ್ತು 15% ಈ ರೀತಿಯಾಗಿ XYZ ಅಥವಾ ABC ಈ ಒಂದು ಪ್ರದೇಶಗಳಿಗೆ ಕ್ರಮವಾಗಿ ಚೇಂಜ್ ಮಾಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಯಾಕೆ ಕಡಿಮೆ ಭತ್ಯೆಯನ್ನು ನೀಡಲಾಗ್ತಾ ಇದೆ ಅಂತ ಕರೆದ್ರೆ ಸಮಾನತೆಯ ತತ್ವ ಅಂತ. ಈಕ್ವಿಟಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ವೆಚ್ಚವು ನಗರಗಳಿಗೆ ಹೋಲಿಸಿದರೆ ತೀರಾ ಕಡಿಮೆ ಇರುತ್ತದೆ. ಬಾಡಿಗೆ ಮನೆಗಳು ಸುಲಭವಾಗಿ ಮತ್ತು ಕಡಿಮೆ ದರಗಳಲ್ಲಿ ಸಿಗುತ್ತವೆ. ಈ ನೈಜ ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಹಳ್ಳಿಗಳಲ್ಲಿ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಕಡಿಮೆ ಶೇಕಡಾವಾರು HRA ನೀಡಲಾಗುತ್ತದೆ. ಎಲ್ಲಿ ಖರ್ಚು ಹೆಚ್ಚಿರುತ್ತದೆಯೋ ಅಲ್ಲಿ ಹೆಚ್ಚು ಭತ್ಯೆ, ಎಲ್ಲಿ ಖರ್ಚು ಕಡಿಮೆ ಇರುತ್ತದೆಯೋ ಅಲ್ಲಿ ಕಡಿಮೆ ಭತ್ಯೆ ಎಂಬುದು ಇದರ ಹಿಂದಿನ ಒಂದು ತರ್ಕವಾಗಿದೆ. ಸೊ ವೇತನ ಆಯೋಗದ ಒಂದು ಪಾತ್ರ ಇದರಲ್ಲಿ ನೀವು ನೋಡೋದಾದರೆ, ಮನೆ ಬಾಡಿಗೆ ಭತ್ಯೆಯು ನೌಕರರ ಹೆಚ್ಚುವರಿ ಆದಾಯವಲ್ಲ, ಬದಲಾಗಿ ಆಯಾ ಪ್ರದೇಶದ ನೈಜ ಜೀವನ ವೆಚ್ಚ ಮತ್ತು ಬಾಡಿಗೆಯನ್ನು ಸರಿದೂಗಿಸುವ ಆರ್ಥಿಕ ಪರಿಹಾರವಾಗಿದೆ. ವೇತನ ಆಯೋಗದ ಪ್ರಮುಖ ಮಾರ್ಗಸೂಚಿಗಳಲ್ಲಿ ಇದನ್ನು ಹೇಳಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್